ಪಾಕಶಾಲೆಗೆ ಸ್ವಾಗತ. ನಾನು ಇಂದು 10 ನಿಮಿಷದಲ್ಲಿ ದಿಢೀರಂತ ಈ ಥರ ಸಾಫ್ಟ್ ಆದ ದೋಸೆಯನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ನೋಡಿ, ಬಾಯಲ್ಲಿಟ್ಟರೆ ಕರಗುವಂಥ ತುಂಬ ಮೃದುವಾದ ದೋಸೆ ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಹಾಗಾದರೆ ಬನ್ನಿ, ಇದನ್ನು ಯಾವ ರೀತಿ ಮಾಡಬೇಕೆಂದು ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಬೌಲ್ನಷ್ಟು ಅವಲಕ್ಕಿಯನ್ನು ತಗೊಂಡಿನಿ. ನೋಡಿರಿ, ನೀವು ಗಟ್ಟಿಯಾದ ಅವಲಕ್ಕಿಯನ್ನು ಕೂಡ ತೆಗೆದುಕೊಳ್ಳಬಹುದು, ಇಲ್ಲ ಮೀಡಿಯಮ್ ಆದ ಅವಲಕ್ಕಿಯನ್ನು ಕೂಡ ಇದಕ್ಕೆ ತೆಗೆದುಕೊಳ್ಳಬಹುದು. ನೋಡಿ, ಇದನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ಸ್ವಲ್ಪ 2 ರಿಂದ 3 ಸಾರಿ ವಾಶ್ ಮಾಡಿಕೊಳ್ಳುತ್ತೇನೆ. ಈ ರೀತಿ ನೀಟಾಗಿ ಡಸ್ಟ್ ಹೋಗುವವರೆಗೂ ಇದನ್ನು 2 ರಿಂದ 3 ಸಾರಿ ನೀರನ್ನು ಹಾಕಿ ಚೆಲ್ಲಿ ಮತ್ತೆ ಈ ರೀತಿ ನೀರನ್ನು ಹಾಕಿ ನೆನೆಯಲು ಬಿಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಇದು ಸಾಫ್ಟಾಗಿ ನೆನೆದಿರುತ್ತದೆ. ನೋಡಿ, ಈಗ ಪೂರ್ತಿಯಾಗಿ ಸಾಫ್ಟಾಗಿರುತ್ತದೆ. ಈ ರೀತಿ ನೆನೆದರೆ ಸಾಕು, ದೋಸೆ ತುಂಬ ಚೆನ್ನಾಗಿ ಬರುತ್ತದೆ. ನಂತರ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ನೆನೆದಿರುವ ಅವಲಕ್ಕಿಯನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ, ಯಾವ ಬೌಲ್ನಿಂದ ಅವಲಕ್ಕಿ ತೆಗೆದುಕೊಂಡಿರುತ್ತೇನೋ ಅದೇ ಬೌಲ್ನಿಂದ ಒಂದು ಚಿರೋಟಿ ರವನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನಂತರ ಅದೇ ಬೌಲ್ನಿಂದ 1 ಬೌಲ್ನಷ್ಟು ಮೊಸರನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇದಕ್ಕೆ 1 ಬೌಲ್ನಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ನಂತರ ಇದನ್ನು ಒಂದು ಬೌಲ್ಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಇದನ್ನು ದಿಢೀರಾಗಿ ಮಾಡೋದರಿಂದ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ, ಸಕ್ಕರೆಯನ್ನು ಹಾಕಿದ ನಂತರ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಕೂಡ ಹಾಕಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಅಕ್ಕಿ ನೆನೆ ಹಾಕಲು ಮರೆತಿದ್ದರೆ ಈ ರೀತಿ ದಿಢೀರಾಗಿ ದೋಸೆಯನ್ನು ಕೂಡ ಮಾಡಿಕೊಳ್ಳಬಹುದು. ನಂತರ ಒಲೆಯ ಮೇಲೆ ಒಂದು ದೋಸೆ ಹಂಚನ್ನು ಕಾಯಲು ಇಟ್ಟು ನಂತರ ರೆಡಿ ಮಾಡಿಟ್ಟುಕೊಂಡಿರುವ ದೋಸೆ ಬ್ಯಾಟ್ರನ್ನು ಈಗ ದೋಸೆ ಹಂಚಿಗೆ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇದನ್ನು ಸಣ್ಣದಾಗಿ ಸೆಟ್ಟೆ ದೋಸೆ ಥರನೂ ಹಾಕಿಕೊಳ್ಳಬಹುದು. ಬೇಡವಾದರೆ ನಿಮಗೆ ತೆಳುವಾಗಿಯೂ ಕೂಡ ಹಾಕಿಕೊಂಡರೆ ತುಂಬ ಕ್ರಿಸ್ಪಿಯಾಗಿಯೂ ಕೂಡ ಬರುತ್ತದೆ. ನೋಡಿ, ಈ ರೀತಿ ದೋಸೆ ಹಿಟ್ಟನ್ನು ಹರಡಿಕೊಂಡು ನಂತರ 1 ನಿಮಿಷದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಸೇರಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ಒಂದು ಸಣ್ಣ ಟೀ ಸ್ಪೂನಿಂದ ಎಣ್ಣೆಯನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ನೀವು ಬೇಕಿದ್ದರೆ ತುಪ್ಪವನ್ನು ಕೂಡ ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಈಗ ನಿಧಾನವಾಗಿ ದೋಸೆಯನ್ನು ತಿರುವಿ ಹಾಕಿಕೊಳ್ಳುತ್ತೇನೆ. ನೋಡಿ, ತುಂಬ ಸಾಫ್ಟಾಗಿ ಈ ದೋಸೆ ಬರುತ್ತದೆ. ನೋಡಿ, ಸಕ್ಕರೆ ಹಾಕಿಕೊಂಡಿರೋದ್ರಿಂದ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತದೆ. ಈ ರೀತಿ ಬಿಸಿ ಬಿಸಿಯಾದ ದೋಸೆ ಮಾಡಿಕೊಟ್ಟರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ, ಈಗ ದಿಢೀರಾಗಿ ಅವಲಕ್ಕಿ ದೋಸೆ ರೆಡಿಯಾಯಿತು.